ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ದಕ್ಷಿಣದ ಅತ್ಯಧಿಕ ಭಾಗಗಳನ್ನು ಆಳಿದ ಒಂದು ಭವ್ಯ ಸಾಮ್ರಾಜ್ಯ. ಇದು ಮಧ್ಯಕಾಲೀನ ಹಿಂದೂ ಸಾಮ್ರಾಜ್ಯವಾಗಿತ್ತು. 1336ರಲ್ಲಿ ಚಂದ್ರವಂಶದ ಯಾದವ ಕುಲಕ್ಕೆ ಸೇರಿದ ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 16ನೇ ಶತಮಾನದ ಆರಂಭದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಇವರ ಕಾಲದಲ್ಲಿ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಆಡಳಿತ ರಾಜವಂಶಗಳನ್ನು ವಶಪಡಿಸಿಕೊಂಡು ಡೆಕ್ಕನ್ ಸುಲ್ತಾನರನ್ನು ತನ್ನ ಗಡಿಯಿಂದ ಹೊರಗೆ ತಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಮತ್ತು ಈ ಸಾಮ್ರಾಜ್ಯ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಗೋವಾ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಬಹುತೇಕ ಭೂಮಿಗಳನ್ನು ಒಳಗೊಂಡಿತ್ತು. 1565ರಲ್ಲಿ ಡೆಕ್ಕನ್ ಸುಲ್ತಾನರ ಸಂಯೋಜಿತ ಸೈನ್ಯಗಳಿಂದ ತಾಳಿಕೋಟೆ ಕದನದಲ್ಲಿ ಉಂಟಾದ ಪ್ರಮುಖ ಮಿಲಿಟರಿ ಸೋಲಿನ ನಂತರ ಅದರ ಶಕ್ತಿ ಬಹಳವಾಗಿ ಕುಸಿಯಿತು. ಆದಾಗ್ಯೂ ಈ ಸಾಮ್ರಾಜ್ಯವು 1646ರವರೆಗೆ ಇತ್ತು. ಅದರ ರಾಜಧಾನಿ ವಿಜಯನಗರ. ಇಂದಿನ ಹಂಪಿಯ ವ್ಯಾಪಕ ಅವಶೇಷಗಳು ಈಗ ಕರ್ನಾಟಕದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. 16 ಮತ್ತು 17ನೇ ಶತಮಾನದ ಸಮಯ ದಕ್ಷಿಣ ಭಾರತದಲ್ಲಿ ವೈಭವದಿಂದ ಆಡಳಿತ ಮಾಡಿದ ಭವ್ಯ ರಾಜವಂಶ ವಿಜಯನಗರದ ಶಿಲ್ಪಕಲೆಯು ಇಡೀ ಭಾರತಕ್ಕೆ ಮಾದರಿಯಾಗಿತ್ತು ಹಾಗೂ ಇವರ ಆಳ್ವಿಕೆಯಲ್ಲಿ ಹಿಂದೂ ಧರ್ಮದ ಉಳಿಯುವಿಕೆಯು ಯಶಸ್ವಿಯಾಯಿತು.